ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 28ನೇ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ ವಿನುತಾ ಭಾನುಪ್ರಕಾಶ್ ಅವರ ವಿವಾಹ ವಾರ್ಷಿಕೋತ್ಸವ 10ನೇ ವಿವಾಹ ವಾರ್ಷಿಕೋತ್ಸವ ಅದರ ನಿಮಿತ್ತ ಈ ದಿನದ ಸೇವಾಕರ್ತರಾಗಿದ್ದಾರೆ. ಹಾಗೆ ನಮ್ಮ ಶಿವಮೊಗ್ಗದ A1 ಕಾಂಟ್ರಾಕ್ಟರ್ ಕೃಷ್ಣಾ ನಾಯ್ಕ್ ಮತ್ತು ಕುಟುಂಬದವರು ಅವರ ಮೊಮ್ಮಗ ಸಹಿತ ಅಮೆರಿಕದಿಂದ ಬಂದಿದ್ದಾರೆ ಈ ಒಂದು ಅನ್ನದಾಸೋಹ ನೋಡಬೇಕು ಅಂತ ಹೇಳಿ. ಅವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರ ಮನೆ ಬೆಳಗಲಿ, ಅವರು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಲಿ, ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಅನ್ನಪೂರ್ಣೇಶ್ವರಿಯು ಅವರಿಗೆ ಅನುಗ್ರಹಿಸಲಿ ಎಂದು ಈ ಅನ್ನಪೂರ್ಣ ಅಮೃತ ದಾಸೋಹದ ಪ್ರಯುಕ್ತ ನಾವು ಅವರಿಗೆ ತಾಯಿಯನ್ನು ಪ್ರಾರ್ಥಿಸುತ್ತೇವೆ. ಹಾಗೆ ಒಂದು ಪ್ರಾರ್ಥನೆ ಹೇಳ್ತೇವೆ: ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂದೇಹಿ ಮೇ ಪಾರ್ವತಿ, ಭಿಕ್ಷಾಂದೇಹಿ ಮೇ ಪಾರ್ವತಿ. ಸಂದರ್ಭದಲ್ಲಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಹಾಗೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ, ಅವರಿಗೆ ಶ್ರೇಯಸ್ಸನ್ನು ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ಕಾಲ ಅವರು ಸುಖ ಸಂತೋಷದಿಂದ ಇರಲು ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಇನ್ನೋರ್ವ ಈ ದಿನದ ದಾನಿಗಳಾದಂಥ ಕೃಷ್ಣಾ ನಾಯ್ಕ್ ದಂಪತಿಗಳು ಮತ್ತು ಅವರ ಮೊಮ್ಮಗ ನಿಗಮ್ ಇವರು ಅಮೆರಿಕದಿಂದ ಬಂದಿದ್ದಾರೆ. ಅನ್ನದಾಸೋಹ ಯಾವ ರೀತಿ ನಡೀತಾ ಇದೆ, ನಮ್ಮ ಅಮೆರಿಕದಲ್ಲಿ ಯಾವ ರೀತಿ ನಡೀತಾ ಇದೆ, ಇಲ್ಲೆಲ್ಲ ಯಾವ ರೀತಿ ನಡೀತದೆ ಅಂತ ಹೇಳಿ ನೋಡಲಿಕ್ಕೋಸ್ಕರ ಬಂದಿದ್ದಾರೆ. ಅವರು ಅವರ ಮಗಳು ತುಂಬ ಹೃದಯದಿಂದ, ಮೊಮ್ಮಕ್ಕಳು ಎಲ್ಲರೂ ಕೂಡ ತುಂಬ ಹೃದಯದಿಂದ ಇವತ್ತು ಸಂತೋಷವಾಗಿ ಈ ಊಟದ ಒಂದು ವ್ಯವಸ್ಥೆಯನ್ನು ನೋಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಇದಕ್ಕೆ ನಾವು ಯಾವ ರೀತಿ ಸೇವೆ ಸಲ್ಲಿಸ್ಬೋದು ಅಂತ ಹೇಳಿ ಅವ್ರ ಮನಸ್ಸಿನಲ್ಲೂ ಕೂಡ ಬಂದಿದೆ. ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಅನ್ನಪೂರ್ಣೇಶ್ವರಿಯು ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ 28ನೇ ಕಾರ್ಯಕ್ರಮ. ಈ 28ನೇ ಕಾರ್ಯಕ್ರಮ ನಾವು ಇದುವರೆಗೂ ಮಾಡಿದ ಒಂದು ಎಲ್ಲ ಕಾರ್ಯಕ್ರಮಗಳು ಕೂಡ ಈ ವಿಶೇಷ ಕಾರ್ಯಕ್ರಮ. ಕಾರಣ ಏನಪ್ಪ ಅಂತಂದರೆ ಇವತ್ತು ಎಲ್ಲ ಊಟ ಮಾಡಿದಂಥ ಬಂಧುಗಳಿಗೂ ಕೂಡ 2 ಥರದ್ದು 3 ಥರದ್ದು ಸ್ವೀಟ್ ಬಂದಿದೆ. ಅದನ್ನು ಕೊಟ್ಟಂಥ ದಾನಿಗಳು ತುಂಬ ಹೃದಯದಿಂದ ಇವತ್ತು ಒಂದು ಈ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆ ಈ ದಿನದ ಸೇವೆಯನ್ನು ಸಲ್ಲಿಸಿದಂಥ ಭಾನುಪ್ರಕಾಶ್ ವಿನುತಾ ದಂಪತಿಗಳು 10ನೇ ವರ್ಷದ ವಾರ್ಷಿಕೋತ್ಸವ ಮಾಡಿಕೊಳ್ತಾ ಇದ್ದಾರೆ. ಆಮೇಲೆ ಈ ಸಂದರ್ಭದಲ್ಲಿ ಕೃಷ್ಣಾ ನಾಯಕರ ಮೊಮ್ಮಗಳು ಮೈತ್ರಿ ಅನ್ನೋ ಹೆಸರಿನಲ್ಲಿ ನಾನು ಇದೇ ಒಂದು ಸ್ಥಳದಲ್ಲಿ ಈ ಒಂದು ಅನ್ನದಾಸೋಹಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಕೃಷ್ಣ ನಾಯಕರು ಹೇಳಿದ್ದಾರೆ. ಅವರಿಗೂ ಅವರ ಕುಟುಂಬದವರಿಗೂ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ, ಅವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಹಾಗೆ ಈ ದಿನದ ಎಲ್ಲ ಸದಸ್ಯರು ಕೂಡ ಪದಾಧಿಕಾರಿಗಳು ಕೂಡ ತುಂಬ ಹೆಚ್ಚಿನ ಒಂದು ಸಮಾಧಾನವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅವರ ಕುಟುಂಬದವರಿಗೂ ಕೂಡ ಅನ್ನಪೂರ್ಣೇಶ್ವರು ಅನುಗ್ರಹಿಸಲಿ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿ ಅವರಿಗೆ ಶಕ್ತಿ ನೀಡಲಿ ಅಂತ ಹೇಳಿ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ